ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲವ್ಲಿ ಗರ್ಲ್ ಚಾನಲ್. ಹೆಂಗದಿರಿ ಎಲ್ಲರೂ? ಸೊ ಇವತ್ತು ನಮ್ಮನೆಯೊಳಗೆ ಇಬ್ಬರು ಮಂದಿದ ಸ್ಪೆಷಲ್ ಬರ್ಡೇ ಐತೆ ನೋಡ್ರಿ. ಸೊ ಯಾರ್ದು ಗೆಸ್ ಮಾಡಿರಿ. ಒಂದು ನಮ್ಮನಿದ ಸಣ್ಣ ಪಾಪು, ಮಿನಿ ಪಾಪು ಅಥವಾ ಏನನ್ಬೋದ, ಒಂದು ರೌಡಿ ಪಾಪು ಅನ್ಬೋದ. ಆ್ಯಂಡ್ ಇನ್ನೊಬ್ರದ್ದು ನೀವ ಗೆಸ್ ಮಾಡಿರಿ ಯಾರ್ದಂತಂದ. ಸೊ ಅಕ್ಟೋಬರ್ 22 ನಮ್ದು ಪಾಪು ಬರ್ಡೇ. ಅಟ್ ದ ಸೇಮ್ ಟೈಮ್ ಇನ್ನೊಬ್ರದ್ದು ಅವತ್ತು ದೀಪಾವಳಿ ಪಾಡ್ಯ. ಸೊ ಭಾಳ ಮಂದಿಗೆ ಗೊತ್ತಿರ್ಬೋದು ದೀಪಾವಳಿ ಪಾಡ್ಯ ಅಂದ್ರೆ ಯಾರು ಬರ್ಡೇ ಇರ್ಬೋದು ಅಂತಂದು ಗೆಸ್ ಮಾಡಿರಿ. ಆ್ಯಂಡ್ ಅವತ್ತಿನ ದಿವಸ ಅಂತೂ ನಮ್ಗೆ ಹೊರಗೆ ಬರ್ಲಿಕ್ಕೆ ಆಗಂಗಿಲ್ಲ, ಯಾಕಂದ್ರೆ ದೀಪಾವಳಿ ಪಾಡ್ಯ ಇರ್ತದೆ. ಸೊ ಫುಲ್ ಆನ್ ಮನೆಯೊಳಗೆ ಫುಲ್ ಪೂಜಾ ಇರ್ತದೆ. ಹೀಗಾಗಿ ನಾವು ನೆಕ್ಸ್ಟ್ ಸ್ಯಾಟರ್ಡೇ, ಕಮಿಂಗ್ ಸ್ಯಾಟರ್ಡೇ ಅಂತ ಇಟ್ಕೊಂಡಿದ್ವಿ ಪಾರ್ಟಿ. ಸೊ ಹೀಗಾಗಿ ನಮ್ಮ ಕಾಕು, ನಮ್ಮ ಮಾಮ ಮಾಮಿ, ನಮ್ಮ ಮಮ್ಮಿ ಡ್ಯಾಡಿ, ನಮ್ಮ ಮನೆ ಮಂದಿ, ನಮ್ಮ ಅತ್ತಿ, ನಮ್ಮ ನಾದಿನಿ ಮಕ್ಕಳು, ನಾವು ನಮ್ಮ ಮಕ್ಕಳು. ಸೊ ಹೀಗಾಗಿ ಫುಲ್ ಆನ್ ಒಂದು 18-20 ಮಂದಿ ಆಗಿದ್ವಿ. ಸೊ ಇದನ್ನು ನೋಡ್ಬೋದು ಎಲ್ಲಿದಪ್ಪ ಅಂತಂದ್ರೆ ಇದು ಬಲ್ಲೆ. ಸೊ ಫುಲ್ ಟಾಪ್ ಮೋಸ್ಟ್ ಹೋಗಿದ್ವಿ ನಾವು. ಆ್ಯಂಡ್ ಇದು ಪೂರಾ ಹುಬ್ಳಿ ನೋಡ್ರಿ, ಇಷ್ಟು ಚಂದ ಕಾಣ್ಲಿಕ್ಕತ್ತಿದ್ಲ. ನಮ್ಮ ಹುಬ್ಳಿ ಹಿಂಗೂ ಕಾಣ್ತದಪ್ಪ ಅಂತ ಅನಿಸ್ಲಿಕ್ಕತ್ತಿತ್ತು ನಂಗೆ. ಯಾಕಂದ್ರೆ ಫಸ್ಟ್ ಟೈಮ್ ನಾವು ಆಲ್ಮೋಸ್ಟ್ ಇಷ್ಟು ಟಾಪ್ ಮೋಸ್ಟ್ ಹೋಗಿದ್ದೆ. ಅಫ್ಕೋರ್ಸ್ ನಮ್ಮ ಮನೆ ಮ್ಯಾಲದ, ಬಟ್ ಸ್ಟಿಲ್ ಇದಂತೂ ಒಂದು 6ನೇ ಫ್ಲೋರಿಗೆ ನಾವು ಮ್ಯಾಲೆ ಹೋಗಿದ್ವಿ ಇನ್ಫ್ಯಾಕ್ಟ್ ಆ್ಯಕ್ಚುಲಿ. ಸೊ ಫುಲ್ ನಮ್ಮ ಹುಬ್ಳಿ ಕಾಣ್ಲಿಕ್ಕತ್ತಿತ್ತು. ಭಾಳ ಅಂದ್ರೆ ಭಾಳ ಚಂದ ವ್ಯೂ ಇತ್ತು. ಆ್ಯಂಡ್ ಇಲ್ಲಿ ನಮ್ಮ ಕಾಕು ಬಂದ್ರೆ, ಸೊ ಅವ್ರಿಗೆ ನಾವು ವೇಟಿಂಗ್ ಮಾಡ್ಲಿಕ್ಕತ್ತಿದ್ವಿ. ಸೊ ನೋಡೋಣಂತ ಬರ್ರಿ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಮ್ದು ಬರ್ಡೇಗಳು. ಸೊ ಐ ಹೋಪ್ ಗೆಸ್ ಆಗಿರ್ಬೋದು ಇಬ್ಬರು ಮಂದಿದು ಯಾರು ನಮ್ಮ ಮನೆಯೊಳಗೆ ಈ ಬರ್ಡೇ ಸೆಲೆಬ್ರೇಷನ್ ಮಾಡ್ಲಿಕ್ಕತ್ತಿದ್ವಿ ಅಂತಂದು. ಸೊ ಇಲ್ಲೇ ನಮ್ಮ ಪಾಪುಗೆ 3 years ಕಂಪ್ಲೀಟೆಡ್ ಆ್ಯಂಡ್ ಸೊ ನಾವೆಲ್ಲರೂ ತಿನ್ನಿಸ್ಲಿಕ್ಕತ್ತಿದ್ವಿ ಒಬ್ರಿಗೊಬ್ರು. ಸೊ ಮಸ್ತ್ ಮಜಾ ಬಂತು. ಇಷ್ಟು ಮಂದಿ ಎಲ್ಲರೂ ಕೂಡಿ ಮಾಡೋದು, ಗೆಟ್ ಟುಗೆದರ್ ಮಾಡೋದು ಆ್ಯಕ್ಚುಲಿ ಮಸ್ತ್ ಮಜಾ. ಸೊ ದೀಪಾವಳಿ ಒಳಗೆ ಏನಾಯ್ತು, ಎಲ್ಲರೂ ಕೂಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಎಲ್ಲರ ಮನೆಯೊಳಗೂ ಪೂಜೆ ಇರ್ತದೆ. ಸೊ ಅಗದಿ ರೇರ್. ಸೊ ಒಬ್ರಿಗೊಬ್ರು ಮನೆಗೆ ಹೋಗಿ ಬೆಟ್ಟಾಗಿ ಮಾಡೋದು ಅವತ್ತಿನ ದಿವಸ ಕರೆಸೋದು ಭಾಳ ಅನುಕೂಲ ಆಗಂಗಿಲ್ಲ. ಹೀಗಾಗಿ ನಾವು ನೆಕ್ಸ್ಟ್ ಕಮಿಂಗ್ ಸ್ಯಾಟರ್ಡೇ ಇಟ್ಕೊಂಡಿದ್ವಿ. ಸೊ ದ್ಯಾಟ್ ಎಲ್ಲರೂ ಫ್ರೀ ಇರ್ತಾರೆ ಆ್ಯಂಡ್ ಎಲ್ಲರೂ ಬರ್ತಾರೆ, ಎಲ್ಲರೂ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಮೋರ್ ಓವರ್ ಎಲ್ಲಕ್ಕಿಂತ ಮೇನ್ ಬರ್ಡೇ ಸೆಲೆಬ್ರೇಷನ್ ಅನ್ನೋಕ್ಕಿಂತ ಮುಂಚೆ ಎಲ್ಲರೂ ಗೆಟ್ ಟುಗೆದರ್ ಆಗ್ತೀವಿ, ಎಲ್ಲರೂ ಕೂಡ್ತೀವಪ್ಪ. ಇಲ್ಲಿ ಭಾಳ ಮಂದಿ ಮಿಸ್ಸಿಂಗ್ ಅದಾರ ಆ್ಯಕ್ಚುಲಿ, ಯಾಕಂದ್ರೆ ಭಾಳ ಮತ್ತು ಧಾರವಾಡಿಂದ ಅದಾರ, ಭಾಳ ದೂರಿಂದ ಅದಾರ ಆ್ಯಕ್ಚುಲಿ ಊರು ಮಂದಿ, ನಮ್ಮ ಖಾಸ್ ಮಂದಿ. ಬಟ್ ಎಲ್ಲರಿಗೂ ಇನ್ವೈಟ್ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಬರ್ತಾರಿಲ್ಲಪ್ಪ, ಅಷ್ಟು ದೂರಿಂದ ಹೆಂಗೆ ಬರ್ತಾರಪ್ಪ. ಸೊ ಇವರೆಲ್ಲರೂ ಆಲ್ಮೋಸ್ಟ್ ನಮ್ಮ ಸಮೀಪಿದ್ದವ್ರು. ಸೊ ಹಿಂಗಾಗಿ ಹುಬ್ಳಿ ಒಳಗೆ ಇದ್ದವ್ರು ಇವರೆಲ್ಲರೂ. ಸೊ ಹೀಗಾಗಿ ನಾವು ಇವ್ರಿಗೆ ಅಷ್ಟೆಲ್ಲ ಕರೆದು ಇನ್ವೈಟ್ ಮಾಡಿ ಮಸ್ತಾಗಿ ಎಲ್ಲರೂ ಎಂಜಾಯ್ ಮಾಡಿ ಹೋದ್ವಿ ನೋಡ್ರಿ. ಸೊ ಚಲೋ ಅನ್ನಿಸ್ತಾ ಆ್ಯಕ್ಚುಲಿ. ನಾವು ಯೂಶ್ವಲಿ ಫ್ಯಾಮ್ಲಿ ಹೋಗಿರ್ತೀವಿ ಹೋಟೆಲಿಗೆ, ಬಟ್ ಎಲ್ಲರಿಗೂ ಕರ್ಕೊಂಡು ಈ ಥರ ಇಲ್ಲಿ ಹೋಗಿದ್ದೆ. ಮತ್ತು ಅಗೇನ್ ಈ ಹೋಟೆಲ್ಗೆ ಫಸ್ಟ್ ಟೈಮ್ ನಾವು ಹೋಗಿದ್ದೆ. ಆ್ಯಂಡ್ ಭಾಳ ಚಲೋ ಅನ್ನಿಸ್ತು ಇನ್ಫ್ಯಾಕ್ಟ್ ನಮಗೆ. ಖರೇನ ಹೋಟೆಲ್ ಮಸ್ತ್ ಅಂದ್ರೆ ಮಸ್ತ್ ಅದ. ಫುಡ್ ವಗೇರ ಹೇಳ್ಬೇಕಂದ್ರೆ ಭಾಳ ಡಿಲಿಷಿಯಸ್ ಅದ ಆ್ಯಕ್ಚುಲಿ. ಸೊ ಇಲ್ಲೇ ನಮ್ಮ ಅತ್ತಿ ಅದಾರ, ನಮ್ಮ ನಾದಿನಿ, ನಮ್ಮ ಮಾಮಿ, ನಮ್ಮ ನಾದಿನಿ ಮಗಳು, ಇಲ್ಲಿ ನಮ್ಮ ಕಾಕು ಅದಾರ. ಸೊ ಆಲ್ಮೋಸ್ಟ್ ನನಗೆ 4 ಮಂದಿ ಕಾಕು ಅದಾರ, ಬಟ್ ಇವರು ಒಬ್ಬರು ಕಾಕು ಬಂದಿದ್ರು ಆ್ಯಕ್ಚುಲಿ. ಸೊ ಇನ್ನು ಇಬ್ಬರು ಕಾಕು ಧಾರವಾಡ ಒಳಗೆ ಅದಾರ, ಆ್ಯಂಡ್ ಒಬ್ಬರು ಕಾಕು ದುಬೈ ಒಳಗೆ ಅದಾರ. ಆ್ಯಂಡ್ ಇಲ್ಲೇ ಇದಾರೆ ನಮ್ಮ ಮೈದ್ನ, ಆ್ಯಂಡ್ ಇವರು ನಮ್ಮ ಕಾಕ. ಸೊ ಅಗೇನ್ ನಮ್ಮ ಕಾಕ ಅದಾರ. ಆ್ಯಂಡ್ ಅಲ್ಲೇ ನಮ್ಮ ಮಮ್ಮಿ ಪಾಪ ಅದಾರ. ಆ್ಯಂಡ್ ಇಲ್ಲಿ ನನ್ನ ಮಗಳು, ನಮ್ಮ ತಂಗಿ ಪಾಪಗಳು. ಆಮೇಲೆ ಇವರು ನಮ್ಮ ನಾದಿನ ಮಗ, ಅಂದ್ರೆ ನಂಗೆ ಕಝನ್ ತಮ್ಮ ಆಗ್ಬೇಕಾ. ಸೊ ವರುಣ್. ಸೊ ಹಾಯ್ ವರುಣ್, ಚಂದ ಕಾಣ್ಲಿಕತ್ತಿ. ಸೊ ಆ್ಯಂಡ್ ಇಲ್ಲೇ ನಮ್ದು ಫುಲ್ ನಾಟಿಯೆಸ್ಟ್ ನಮ್ಮ ತಮ್ಮ, ನಮ್ಮ ಕಾಕನ ಮಗ. ಸೊ ದ್ಯಾಟ್ ಈಸ್ ಕಾಲ್ಡ್ ವಿಜಯ್. ಸೊ ಇವರು ಕೂಡ ಸರ್ ಅದಾರ, ಪ್ರೊಫೆಸರ್ ಅದಾರ, ಇಂಜಿನಿಯರಿಂಗ್ ಮುಗಿಸಾರ. ಸೊ ಯಾವರ ಕನ್ಯಾ ಇದ್ರೆ ಜರೂರ್ ಹೇಳ್ರಿ. ಈ ವ್ಲಾಗ್ ನೋಡಿದ್ರಂತೂ ಓಡೋಗ್ಬಿಡ್ತಾನೋ ಗ್ಯಾರಂಟಿ.
ಯಾ ಆ್ಯಂಡ್ ಇಲ್ಲಿ ಮಮ್ಮಿ ಅದಾರ ಪಪ್ಪ ಅದಾರ. ಸೊ ಎಲ್ಲರೂ ಮಸ್ತ್ ಮಜಾ ಮಾಡ್ಕೊತಿದ್ವಿ. ಆ್ಯಂಡ್ ಲಾಸ್ಟ್ ಅಗೇನ್ ನಾಟಿಯೆಸ್ಟ್ ನನ್ನ ತಂಗಿ ನಂದು ಖಾಸ್ ತಂಗಿ, ನನ್ನ ಓನ್ ತಂಗಿ ಆ್ಯಂಡ್ ಪ್ರಿಟಿಯೆಸ್ಟ್ ನನ್ನ ತಂಗಿ. ಸೊ ಇಲ್ಲಿ ನಮ್ಮ ಕಾಕ ಅಂತೂ ಸಿಕ್ಕಾಪಟ್ಟೆ ನನ್ನ ಬರ್ಡೇ ಗರ್ಲ್ ಇಲ್ಲದಾಳ. ಸೊ ಈಕೆ ಅಂತೂ ಇಷ್ಟು ಎಂಜಾಯ್ ಮಾಡಿದ್ಲಲ್ಲ, ಭಾಳ ಚಂದ. ಆ್ಯಂಡ್ ಇವಳು ನನ್ನ ಮಗಳು. ಯಾ ನಮ್ಮ ಮನೆ ಒಳಗೆ ಎಲ್ಲರೂ ಕೂಡುವುದು, ಈ ಥರ ಇಷ್ಟು ಮಂದಿ ಎಲ್ಲರೂ ಕೂಡಿ ಗೆಟ್ ಟುಗೆದರ್ ಮಾಡೋದು ಆ್ಯಕ್ಚುಲಿ ಎವ್ರಿ ನೌ ಆ್ಯಂಡ್ ದೆನ್ ನಾವು ಮಾಡ್ತಿರ್ತೀವಿ. ಇನ್ಫ್ಯಾಕ್ಟ್ ಖರೆ ಹೇಳ್ಬೇಕಂದ್ರೆ ಸೊ ಐದರ ಮನೆಯೊಳಗಾರ ಹಬ್ಬ ಮಾಡ್ತಿರ್ತೀವಿ, ಇಲ್ಲ ಮನೆಯೊಳಗಾರ ಗೆಟ್ ಟುಗೆದರ್ ಮಾಡ್ತೀವಿ. ಏನೂ ಇಲ್ಲಪ್ಪ ಈ ಥರ ಹೊರಗಡೆ ಹೋಗ್ತೀವಿ ನಾವು. ಸೊ ಚಲೋ ಅನ್ನಿಸ್ತದೆ ನೋಡಿರಿ, ಎಲ್ಲರೂ ಕೂಡಿರೋದು, ಎಲ್ಲರ ಜೊತೆ ಮಜಾ ಮಾಡೋದು, ಒಂಥರ ರಿಯೂನಿಯನ್ ಆಗ್ತದೆ. ಫ್ರೆಂಡ್ಸಿಗಂತೂ ನಾವು ಬೆಟ್ ಆಗತ್ತೀವಿ, ಬಟ್ ಈ ಥರ ಫ್ಯಾಮ್ಲಿ ಕೂಡ ಈ ಥರ ನಾವು ಆನ್ ಆ್ಯಂಡ್ ಆನ್ ನಾವು ಹಿಂಗೆ ಬೆಟ್ ಹಾಕ್ಕೋತಿದ್ವಿ ಅಂದ್ರೆ ಮಸ್ತ್ ಮಜಾ ಬರ್ತದೆ ನೋಡಿರಿ. ಇಲ್ಲೇ ನಮ್ಮ ಪಪ್ಪ ಇಷ್ಟು ಕಾಮಿಡಿ ಮಾಡ್ಲಿಕ್ಕತ್ತಿದ್ರೆ, ಅವ್ರು ಏನೇನೋ ನೆನೆಸಿ ಇಷ್ಟು ಕಾಮಿಡಿ ಮಾಡ್ಲಿಕ್ಕತ್ತಿದ್ರಲ್ಲ, ಎಲ್ಲರೂ ನಗ್ಲಿಕ್ಕತ್ತಿದ್ರು. ಆ್ಯಂಡ್ ಈಚೆ ಸೈಡ್ ಏನು ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಅವ್ರೇನು ಮಿಸ್ಟೇಕ್ ಮಾಡ್ಲಿಕ್ಕತ್ತಿದ್ರು, ಸ್ಲೋ ಆಗಿ ಮಾಡ್ಲಿಕ್ಕತ್ತಿದ್ರು. ಹೀಗಾಗಿ ಈಚೆ ಸೈಡ್ ಅವ್ರಿಗೆ ಏನು ಕೆಲಸ ಬರ್ತಿತ್ತು, ಹಿಂಗಾಗಿ ಶಾಂತ ಕೂತಿದ್ರು ಇವರೆಲ್ಲರೂ. ಬಟ್ ಆಮೇಲೆ ಅವರು ಎಲ್ಲ ಹೇಳಿ ಕತ್ಕೊಳ್ಳಿ ಆಮೇಲೆ ಸ್ಟಾರ್ಟ್ ಆಯ್ತು ಆ್ಯಕ್ಚುಲಿ. ಸೊ ಇಲ್ಲೇ ಎಲ್ಲರೂ ಗೆಟ್ ಟುಗೆದರ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ ಟಾಪ್ ಮೋಸ್ಟ್ ರೂಫ್ ನಾವು ರಿಸರ್ವ್ ಮಾಡಿದ್ವಿ. ಆ್ಯಂಡ್ ಭಾಳ ಚಂದಿತ್ತು ವ್ಯೂ. ಸೊ ಸಿಕ್ಕಾಪಟ್ಟೆ ಬಲ್ಲೆ ಅಂತಂದ್ರೆ ಫುಲ್ ಹಿಂಗೆ ರಾಜಸ್ಥಾನಿದ ಎಲ್ಲ ಫುಲ್ ಇದು ಕೊಟ್ಟಾರ, ಹೋಟೆಲ್ದೆಲ್ಲ ಏನಂತಾರೆ ಇಂಟೀರಿಯರ್ ಎಲ್ಲ. ಸೊ ಚಂದ ಅನ್ನಿಸ್ತು, ಮಜಾ ಬಂತು ಖರೇನ. ಎಲ್ಲರೂ ಮಸ್ತ್ ಎಂಜಾಯ್ ಮಾಡಿದ್ರು ನೋಡ್ರಿ. ಆ್ಯಂಡ್ ಊಟ ಖರೆ ಸಾಲಿಡ್ ಅಂದ್ರೆ ಸಾಲಿಡ್ ಇತ್ತು ನೋಡ್ರಿ. ಸೊ ನೋಡ್ಕೋತ ಹೋಗ್ರಿ, ಎಲ್ಲ ಬರ್ದೇನೆ ನಾನಿಲ್ಲೇ. ಇದು ಪನ್ನೀರ್ ಬಾಂಬ್ ಅಂತಂದು ಮಸ್ತ್ ಇತ್ತು. ಅಗೇನ್ ಚೀಸ್ ಬಾಲ್, ನೆಕ್ಸ್ಟ್ ಬೆಂಡಿ ಫ್ರೈ. ಸೊ ವೆರೈಟೀಸ್ ನಾವು ತೊಗೊಂಡಿದ್ವಿ. ಸೊ ಚಲೋ ಇತ್ತು, ಅಡ್ಡಿ ಇಲ್ಲ. ಒನ್ ಟೈಮ್ ಅಲ್ಲ, ರೆಗ್ಯುಲರ್ ನಾವು ಟೇಸ್ಟ್ ಮಾಡ್ಬೋದು. ಇನ್ಫ್ಯಾಕ್ಟ್ ಚಲೋ ಅನಿಸ್ತು ಖರೇನ. ಇಲ್ಲಿ ಬರೀ ಆ್ಯಕ್ಚುಲಿ ನಾನು ಸ್ಟಾರ್ಟರ್ಸ್ ಅಷ್ಟೇ ನಾವು ಮಾಡೀನಿ, ಯಾಕಂದ್ರೆ ಮುಂದೆ ಹಿಂಗೆ ಬರ್ಲಿಕ್ಕತ್ತು ಅಲ್ಲ, ನಾನು ಅದನ್ನು ಫೋಟೋ ಹೊಡ್ಕೊಳಿಕ್ಕೆ ನಂಗೆ ನೆನಪಾಗಲಿಲ್ಲ. ಸೊ ಎಷ್ಟು ಹೊಡೆದೇನೆ ಅಷ್ಟೇ ಹೇಳೀನಿ. ಆ್ಯಂಡ್ ಲಾಸ್ಟಿಗೆ ಆ್ಯಕ್ಚುಲಿ ನಮ್ಗೆ ಲಸ್ಸಿ ಬೇಕಾಗಿತ್ತು, ಬಟ್ ಅವ್ರ ಕಡೆ ಲಸ್ಸಿ ಇದ್ದಿದ್ದಿಲ್ಲ. ಸೊ ಅಗೇನ್ ಮಜ್ಜಿಗೆ, ಸೊ ಮಸಾಲ ಮಜ್ಜಿಗೆ ತೊಗೊಂಡಿದ್ವಿ. ಸೊ ಲಾಸ್ಟ್ ಮುಗೀತು ಅಟ್ ಲಾಸ್ಟ್. ಸೊ ಎಲ್ಲ ಅದು ಇನ್ನೇನು ಇಳಿದು ಎಲ್ಲರೂ ಹೊರಗೆ ಹೊಂಟಿದ್ವಿ ನೋಡಿರಿ. ಸೊ ಭಾಳ ಆ್ಯಕ್ಚುಲಿ ನಾನು ಸೇವ್ ಮಾಡೋಕ್ಕಾಗಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ಮಾಡ್ತೇನೆ ಅಂತ. ಚಲೋ ಬಾಯ್.